ಎಲ್ರಿಗೂ ನಮಸ್ಕಾರ. ಸ್ಪರ್ಧೆಯ ಹೆಸರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಲೇಖನ ಸ್ಪರ್ಧೆ. ಆಯೋಜಕರು ಗಣಕರಂಗ ಧಾರವಾಡ. ಪ್ರಬಂಧದ ಲೇಖಕರು ಡಾಕ್ಟರ್ ರಾಜಶೇಖರ್ ಬಿರಾದಾರ್. ಪ್ರಬಂಧದ ಶೀರ್ಷಿಕೆ ಜಾಗತಿಕ ಸಂವಿಧಾನಗಳು ಮತ್ತು ಶರಣರ ವಚನ ಸಂವಿಧಾನ. ನಾಯಕನಾದ ಮೇಲೆ ನ್ಯಾಯದಲ್ಲಿರಬೇಕು, ಗಾಯಕತನವ ಬಿಡಬೇಕು, ಮೀರಿದರೆ ಗಾಯಕ ತಾಕುವುದು ಅನುದಿನ ಅಲ್ಲಮರಾಯ ಪೇಳಿದನೊಂದು ನಿಜ ನುಡಿಯ ಬಸವಣ್ಣ ಎಂಬ ತಿಂಥಣಿಯ ಮೌನೇಶ್ವರರ ವಚನವು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಹೊಂದಿರಬೇಕಾದ ಹೊಣೆಗಾರಿಕೆಯನ್ನು ಸೂಚಿಸುತ್ತದೆ. ಅವರು ಸಮಾಜದ ಎಲ್ಲ ವರ್ಗದ ಜನರನ್ನು ಯಾವುದೇ ಭೇದ ಭಾವಗಳಿಲ್ಲದೆ ಸಮನಾಗಿ ಕಾಣುವುದರೊಂದಿಗೆ ಸರ್ವರ ಒಳಿತು ಬಯಸುತ್ತಿರಬೇಕು. ರಾಜಪ್ರಭುತ್ವ, ಪ್ರಜಾಪ್ರಭುತ್ವ ಹಾಗೂ ಧಾರ್ಮಿಕ ಆಧ್ಯಾತ್ಮಿಕ ಪ್ರಭುತ್ವ ಸೇರಿದಂತೆ ಯಾವುದೇ ರೀತಿಯ ಆಡಳಿತ ವ್ಯವಸ್ಥೆಗೂ ಈ ಮಾತುಗಳು ಅನ್ವಯವಾಗುತ್ತವೆ. ಆಧುನಿಕ ಯುಗದಲ್ಲಿ ಬಹುತೇಕ ಎಲ್ಲ ದೇಶಗಳು ಸಂವಿಧಾನವೆಂಬ ನೀತಿ ನಿರೂಪಣೆಯ ದಾಖಲೆ ಪುಸ್ತಕಗಳಲ್ಲಿ ಆಡಳಿತದಲ್ಲಿ ಇರುವವರು ಮತ್ತು ಸಾರ್ವಜನಿಕರ ಹೊಣೆಗಾರಿಕೆಗಳನ್ನು ನಿರೂಪಿಸಿಕೊಂಡಿವೆ. ಬಸವಾದಿ ಶಿವಶರಣರು ತಮ್ಮ ಸಮಕಾಲೀನ ಸಂದರ್ಭದಲ್ಲಿ ಜಗತ್ತಿನ ಇತರ ದೇಶಗಳು ಪಾರಂಪರಿಕ ರಾಜಪ್ರಭುತ್ವದಲ್ಲಿ ಮುಳುಗಿರುವಾಗಲೇ ಸಂಸದೀಯ ಪ್ರಜಾಸತ್ತಾತ್ಮಕ ಚಿಂತನೆಗಳನ್ನು ಆಚರಣೆಗೆ ತಂದಿದ್ದರು. ವಚನಗಳೆಂಬ ನಡೆ ನುಡಿ ಶುದ್ಧಗೊಳಿಸುವ ಕಾನೂನುಗಳ ಮೂಲಕ ವಚನ ಸಂವಿಧಾನವನ್ನು ತಮಗೆ ತಾವೇ ಅರ್ಪಿಸಿಕೊಂಡಿದ್ದರು. ಇಂತಹ ಶರಣರ ಚಿಂತನೆಗಳನ್ನು ಕೇವಲ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನೆಲೆಯಿಂದ ಮಾತ್ರ ನೋಡದೆ ನಮ್ಮ ಜೀವನವನ್ನು ಸರಿದಾರಿಗೆ ತರುವ ಕೈದೀವಿಗಳೆಂದು ಗ್ರಹಿಸಬೇಕಾಗಿದೆ. ಈ ಲೇಖನದಲ್ಲಿ ಶರಣರ ವಚನಗಳಲ್ಲಿ ಅಡಗಿರುವ ಸಂವಿಧಾನಾತ್ಮಕ ಅಂಶಗಳನ್ನು ಜಾಗತಿಕ ಸಂವಿಧಾನಗಳೊಂದಿಗೆ ಹೋಲಿಸಿ ನೋಡುವ ಪರಾಮರ್ಶಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ರಷ್ಯಾದ ತತ್ವಜ್ಞಾನಿ ಬರ್ನಾರ್ಡ್ ಶಾ ಅವರು ಮೌಲ್ಯಗಳನ್ನು ಕಲಿಸಲಾಗುವುದಿಲ್ಲ ಎಂದು ಹೇಳುತ್ತಾರೆ. ಸಮಾಜದಲ್ಲಿ ಮೌಲ್ಯಗಳನ್ನು ಮುಂದುವರಿಸುವುದು ಅಸಾಧ್ಯ ಎಂಬುದು ಈ ಮಾತಿನ ಅರ್ಥವಲ್ಲ. ನಾವು ಮಕ್ಕಳಿಗೆ ಅಕ್ಷರಗಳನ್ನು ಅಂಕಿಗಳನ್ನು ಕಲಿಸಿದಂತೆ ಮೌಲ್ಯಗಳನ್ನು ಕಲಿಸಲಾಗುವುದಿಲ್ಲ. ಬದಲಿಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಅಳವಡಿಸಿಕೊಂಡ ಮೌಲ್ಯಗಳು ಮಾತ್ರ ಸಮಾಜದಲ್ಲಿ ಪ್ರತಿಬಿಂಬಿತವಾಗುತ್ತವೆ. ಆದ್ದರಿಂದ ಅಧಿಕಾರ ಆಡಳಿತದಲ್ಲಿರುವವರು ಸಮಾಜವನ್ನು ತಿದ್ದುವ ಮಹತ್ವದ ಹೊಣೆಗಾರಿಕೆ ಹೊತ್ತಿರುವವರು. ಪಾಲಕರು, ಶಿಕ್ಷಕರು, ವಿದ್ಯಾವಂತರು ಮೌಲ್ಯಯುತ ಜೀವನವನ್ನು ಅಳವಡಿಸಿಕೊಳ್ಳಬೇಕು. ಅಂತಹ ಮೌಲ್ಯಯುತ ಜೀವನ ನಮ್ಮದಾಗಿಸಿಕೊಳ್ಳಲು ಕಠಿಣ ಕಾನೂನುಗಳಿಗಿಂತಲೂ ನೈತಿಕತೆಯ ಆಧಾರದ ಸ್ವಯಂ ನಿಯಂತ್ರಣವೇ ಪ್ರಮುಖ ಸಾಧನವಾಗುತ್ತದೆ. ಶರಣರ ವಚನ ಸಂವಿಧಾನದಲ್ಲಿ ನೈತಿಕತೆಗೆ ಹೆಚ್ಚಿನ ಆದ್ಯತೆಯಿತ್ತು. ಸಂವಿಧಾನ ಸರ್ಕಾರವು ತನ್ನ ಆಡಳಿತವನ್ನು ಸುಸೂತ್ರವಾಗಿ ನಡೆಸಲು ರೂಪಿಸಿಕೊಂಡ ನೀತಿ ನಿಯಮಗಳ ಸಂಕಲನವೇ ಸಂವಿಧಾನ. ಮಸೂದೆ, ಕಾಯ್ದೆ, ಕಾನೂನುಗಳ ಮೂಲಕ ಜನರ ಹಾಗೂ ಜನಪ್ರತಿನಿಧಿಗಳ ನಡವಳಿಕೆಗಳನ್ನು ನಿಯಂತ್ರಿಸುವ, ಅವರನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸುವ ಪ್ರಯತ್ನವನ್ನು ಮಾಡಲಾಗುತ್ತದೆ. ಸಂವಿಧಾನದ ನೀತಿ ನಿಯಮಗಳ ಮೂಲಕ ಸರ್ಕಾರ ಮತ್ತು ಜನತೆಯ ನಡುವೆ ಉತ್ತಮ ಬಾಂಧವ್ಯವನ್ನು ಕಲ್ಪಿಸುವುದರೊಂದಿಗೆ ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯನ್ನು ಹಾಕಲಾಗುತ್ತದೆ. ವಚನ ಸಂವಿಧಾನ. ಶರಣರ ವಚನ ಸಂವಿಧಾನದಲ್ಲಿ ವಚನಗಳೇ ಕಾಯ್ದೆ, ಕಾನೂನು, ಮಸೂದೆಗಳು. ಇಲ್ಲಿ ಕಾನೂನು ಕಟ್ಟಳೆಗಳಿಗಿಂತ ನೈತಿಕ ನಿಯಮಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ. ಶರಣರ ಅನುಭವದ ಮಾತುಗಳನ್ನು ವಚನ ಸಂವಿಧಾನದಲ್ಲಿ ವೇದವಾಕ್ಯಗಳೆಂದೇ ಪರಿಗಣಿಸಲಾಗುತ್ತಿತ್ತು. ಆದ್ದರಿಂದಲೇ ಆದ್ಯ ವಚನಕಾರ ದಾಸಿಮಯ್ಯನವರು ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಣ್ಬುದೇ, ಕಡೆಗೀಲು ಬಂಡಿಗಾಧಾರ ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ
ಮೃಢ ಶರಣರ ನುಡಿಗಣವೇ ಕಡೆಗೀಲು ಕಾಣ ರಾಮನಾಥ ಎಂಬ ವಚನದಲ್ಲಿ ಸುಂದರ ಉಪಮೆಯೊಂದರ ಮೂಲಕ ಶರಣರ ವಚನ ಸಂವಿಧಾನದ ಕಾನೂನುಗಳಾದ ಸುಳ್ನುಡಿ, ಅನುಭಾವದ ಮಾತು ಹಾಗೂ ನುಡಿಗಣದ ಮಹತ್ವವನ್ನು ನಿರೂಪಿಸಿದ್ದಾರೆ. ಕಡೆಗೀಲು ಕೃಷಿ ಸಂಸ್ಕೃತಿಯ ಪ್ರಮುಖ ಸಾರಿಗೆ ಸಾಧನವಾದ ಬಂಡಿ, ಚಕ್ಕಡಿಯ ಪ್ರಮುಖ ಆಧಾರ ಭಾಗವಾಗಿದೆ. ಕಡೆಗಿ ಇಲ್ಲದಿದ್ದರೆ ಬಂಡಿಯು ಮುಂದೆ ಸಾಗದೆ ಮುರಿದು ಬೀಳುತ್ತದೆ. ಅದೇ ರೀತಿ ಲೋಕ ವಿಷಯಗಳಿಗೆ ಮಾರು ಹೋಗಿ ಅರಿಷಡ್ ವರ್ಗಗಳಿಂದ ತುಂಬಿ ತುಳುಕುತ್ತಿರುವ ದೇಹವೆಂಬ ಬಂಡಿಯು ಸರಿದಾರಿಯಲ್ಲಿ ಸಾಗಲು ಶರಣರ ಅನುಭಾವದ ನುಡಿ ಎಂಬ ಕಡೆಗೀಲು ಬೇಕು ಎಂಬುದು ಕಲ್ಯಾಣದ ಎಲ್ಲ ಶರಣರ ಒಕ್ಕೋರಲ ಆಶಯವಾಗಿತ್ತು. ಇಂಗ್ಲೆಂಡ್ ಸಂವಿಧಾನ ಮತ್ತು ಶರಣರ ವಚನ ಸಂವಿಧಾನ. ಇಂಗ್ಲೆಂಡ್ ಸಂವಿಧಾನವನ್ನು ಜಗತ್ತಿನ ಎಲ್ಲ ಸಂವಿಧಾನಗಳ ತಾಯಿ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಎಲ್ಲರಿಗಿಂತ ಮೊದಲು ಪ್ರಜಾಸತ್ತಾತ್ಮಕ ಚಿಂತನೆಯನ್ನು ಮಾಡಿದ ಇಂಗ್ಲೆಂಡ್ ಮ್ಯಾಗ್ನಾ ಕಾರ್ಟಾ ಮೂಲಕ 1815ರಲ್ಲಿ ಜಗತ್ತಿನಲ್ಲಿಯೇ ಮೊದಲ ಬಾರಿಗೆ ಸಂಸತ್ತಿನ ಪರಿಕಲ್ಪನೆಯನ್ನು ಪರಿಚಯಿಸಿತು. ಈ ಸಂಸತ್ತಿನಲ್ಲಿ ದೇಶದ ಎಲ್ಲ ಭಾಗಗಳ ಜನರು ತಮ್ಮ ಪ್ರತಿನಿಧಿಗಳ ಮೂಲಕ ತಮ್ಮ ಆಶಯ, ಕನಸುಗಳನ್ನು ಹಂಚಿಕೊಳ್ಳುವ ಅವಕಾಶ ದೊರೆಯಿತು. ದೇಶದ ಪ್ರಗತಿಗೆ, ಜನರ ಹಿತಚಿಂತನೆಗೆ ಕಾನೂನುಗಳನ್ನು ರೂಪಿಸಲು ಈ ಸಂಸತ್ತಿನಲ್ಲಿ ಚಿಂತನ ಮಂಥನ ನಡೆಯುತ್ತಿತ್ತು. ಮರ ಮಥಿನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತು. ಆತ್ಮ ಮಥಿನಿಸಿ ಅನುಭಾವ ಹುಟ್ಟಿ ಹೊಂದಿದ್ದ ತನುಗುಣಾದಿಗಳ ಸುಡಲಾಗಿತ್ತು. ಇಂತಪ್ಪ ಅನುಭಾವವ ತೋರಿ ಎನ್ನ ಒಡಲನು ಉಳುಹಿಕೊಳ್ಳ ಚೆನ್ನಮಲ್ಲಿಕಾರ್ಜುನ ಎಂಬಂತೆ ಇಂಗ್ಲೆಂಡ್ ಸಂವಿಧಾನದ ಮೂಲವಾಗಿರುವ ಮ್ಯಾಗ್ನಾ ಕಾರ್ಟಾಗಿಂತ ಸುಮಾರು 1 ಶತಮಾನ ಮೊದಲೇ ಶರಣರು ಅನುಭವ ಮಂಟಪವೆಂಬ ಸಂಸತ್ತನ್ನು ಅಸ್ತಿತ್ವಕ್ಕೆ ತಂದಿದ್ದರು. ಅಲ್ಲಿ ವ್ಯಕ್ತಿಯು ಸನ್ಮಾರ್ಗದಲ್ಲಿ ನಡೆಯಲು ಅತ್ಯಗತ್ಯವಾದ ನಡೆನುಡಿಯನ್ನು ಸಾಮರಸ್ಯಗೊಳಿಸುವ ಸುಳ್ನುಡಿಗಳೆಂಬ ವಚನ ಕಾನೂನುಗಳ ಮಥನ ಕಾರ್ಯ ನಡೆಯುತ್ತಿತ್ತು. ಜಾತಿ, ಮತ, ಪಂಥ, ವೃತ್ತಿ ಹಾಗೂ ಲಿಂಗ ಭೇದಗಳಿಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶ ಕಲ್ಪಿಸಲಾಗಿತ್ತು. ಇಂಗ್ಲೆಂಡ್ ಸಂವಿಧಾನವು ಅಲಿಖಿತ ಸಂವಿಧಾನವಾಗಿದ್ದು ಭಾಗಶಃ ರೂಢಿ ಸಂಪ್ರದಾಯಗಳನ್ನು ಅನುಸರಿಸುತ್ತದೆ. ಇಂತಹ ಪರಂಪರೆಯ ಅಂಶಗಳಿಂದಲೇ ಬೆಳೆದು ಬಂದಿರುವ ವಿಕಸನಶೀಲ ಸಂವಿಧಾನವಾಗಿದೆ. ಶರಣರ ವಚನ ಸಂವಿಧಾನವಾದರೂ ವಚನಗಳೆಂಬ ನಿತ್ಯೋಕ್ತಿಗಳ ರೂಪದ ಲಿಖಿತ ಸಂವಿಧಾನವಾಗಿದ್ದು ಚಿಂತನಶೀಲ ಹಾಗೂ ವಿಕಸನಶೀಲ ಎರಡೂ ಆಗಿದೆ. ಕಾನೂನಿನ ಆಳ್ವಿಕೆ ಮತ್ತು ಮುಕ್ತ ನ್ಯಾಯಾಂಗ ವ್ಯವಸ್ಥೆಯು ಇಂಗ್ಲೆಂಡ್ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಶರಣರ ವಚನ ಸಂವಿಧಾನವು ಕಾನೂನುಗಳಿಗಿಂತಲೂ ನೈತಿಕ ನಿಯಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಿತ್ತು. ಜೊತೆಗೆ ನ್ಯಾಯಿ ತಾನಾದರೆ ಅನ್ಯಾಯ ಮಾಡಬಾರದು, ಲಿಂಗ ತಾನಾದಡೆ ಅಂಗಿತಾನಾಗಬಾರದು, ಭೋಗಿ ತಾನಾದಡೆ ಯೋಗಿಯಾಗಬಾರದು, ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂಬ ಮಾತುಗಳಿಂದ ಶರಣರ ಸಂವಿಧಾನದಲ್ಲಿ ನ್ಯಾಯ ನಿಷ್ಠೆಗೆ ಹೆಚ್ಚಿನ ಆದ್ಯತೆ ಇದ್ದುದು ತಿಳಿದು ಬರುತ್ತದೆ. ಆದ್ದರಿಂದಲೇ ಶರಣರು ತಮ್ಮನ್ನು ನ್ಯಾಯ ನಿಷ್ಠುರಿ, ದಾಕ್ಷಿಣ್ಯಪರನು ತಾನಲ್ಲ ಎಂದು ಧೈರ್ಯದಿಂದ ಹೇಳಿಕೊಳ್ಳುತ್ತಿದ್ದರು. ನಮ್ಮ ಶರಣರ ವಚನ ಸಂವಿಧಾನದ ಮಹತ್ವವನ್ನು ಅರಿತ ಬ್ರಿಟಿಷ್ ಸಂಸತ್ತು ತನ್ನ ಸಂಸತ್ ಭವನದ ಮುಂದೆ ಬಸವಣ್ಣನವರ ಪ್ರತಿಮೆಯನ್ನು ಸ್ಥಾಪಿಸಿದೆ. ಅಮೆರಿಕ ಸಂವಿಧಾನ ಮತ್ತು ಶರಣರ ವಚನ ಸಂವಿಧಾನ. 1799ರಲ್ಲಿ ಅಸ್ತಿತ್ವಕ್ಕೆ ಬಂದ ಅಮೆರಿಕ ಸಂವಿಧಾನವು ಲಿಖಿತ ಸಂವಿಧಾನಗಳಲ್ಲಿ ಅತ್ಯಂತ ಹಳೆಯ ಸಂವಿಧಾನವಾಗಿದೆ. ಸಂವಿಧಾನ ರಚನಾ ಸಮಿತಿಯು ಹಲವು ಕಾಲ ಚಿಂತನ ಮಂಥನ ನಡೆಸಿ ರೂಪಿಸಿದ ಸಂವಿಧಾನವಾಗಿದೆ. ಶರಣರ ವಚನ ಸಂವಿಧಾನವು ಲಿಖಿತವೂ ಹೌದು, ಅದಕ್ಕಿಂತ ಹೆಚ್ಚಾಗಿ ಅನುಭವಜನ್ಯ ಹಾಗೂ ಅನುಭಾವಜನ್ಯ ಸಂವಿಧಾನವಾಗಿದೆ. ಶರಣರು ತಮ್ಮ ಈ ಅನುಭವವನ್ನು
ಅವರು ತಮ್ಮ ವೃತ್ತಿಗಳಲ್ಲಿಯೇ ಕಂಡುಕೊಂಡದ್ದು ವಿಶೇಷ ಸಂಗತಿಯಾಗಿದೆ. ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಒಲಿದುಂಡು ಸುಖಿಯಾಗಿರಬೇಕು ಎಂಬ ಒಕ್ಕಲಿಗ ಮುದ್ದಣನ ವಚನವು ಆತ ತನ್ನ ಒಕ್ಕಲುತನದ ವೃತ್ತಿಯಲ್ಲಿಯೇ ಕಂಡುಕೊಂಡ ಅನುಭವವನ್ನು ಸೂಚಿಸುತ್ತದೆ. ಬಹುತೇಕ ಎಲ್ಲ ಶರಣರು ಇದೇ ರೀತಿಯ ತಾವು ಮಾಡುವ ಕಾಯಕದಲ್ಲಿಯೇ ಕೈಲಾಸವನ್ನು ಕಂಡವರು. ಆದ್ದರಿಂದಲೇ ಶರಣರ ವಚನ ಸಂವಿಧಾನವು ನೈಜ ಸಂವಿಧಾನವಾಗಿದೆ. ಅಮೆರಿಕ ಸಂವಿಧಾನವು ಕಠಿಣ ತಿದ್ದುಪಡಿ ನಿಯಮಗಳನ್ನು ಒಳಗೊಂಡಿದೆ. ಯಾವುದೇ ತಿದ್ದುಪಡಿಯು ಜಾರಿಗೊಳ್ಳುವ ಮೊದಲು ಸಂಸತ್ತಿನ ಎರಡೂ ಸದನಗಳಲ್ಲಿ ಮಾತ್ರವಲ್ಲದೆ 2/3 ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯಬೇಕಾಗುತ್ತದೆ. ಆದರೆ ಶರಣರ ವಚನ ಸಂವಿಧಾನವು ಅತಿ ನಮ್ಯ ಸ್ವರೂಪವನ್ನು ಪಡೆದಿದ್ದು ದೈನಂದಿನ ಜೀವನದ ನಡೆನುಡಿ ಸಿದ್ಧಾಂತ ಮಾತ್ರವಲ್ಲದೆ ದೈವದ ಆರಾಧನೆ ಅರ್ಚನೆಗಳಲ್ಲಿಯೂ ಅತಿಯಾದ ನಿರ್ಬಂಧಗಳು ಇರಬಾರದು ಎಂಬುದು ಶರಣರ ನಿಲುವಾಗಿತ್ತು. ತಪವೆಂಬುದು ಬಂಧನ, ನೇಮವೆಂಬುದು ತಗಹು, ಶೀಲವೆಂಬುದು ಸೂತಕ, ಕಟ್ಟಿನ ವ್ರತದ ಭಾಷೆಯೆಂಬುದು ನಗೆಗೀಡಾಗಿತ್ತು. ನಗೆ ಹೊಗೆ ಹೊಣ್ಣಿದಲ್ಲಿ ಹೊಗೆ ಜಗವಾದಡೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲುಮಾಣು ಎಂಬ ಗಟ್ಟಿಬಾಳಯ್ಯನ ವಚನದಲ್ಲಿನ ಜಪ ತಪ ಶೀಲ ನೇಮಗಳು ವ್ಯಕ್ತಿಯ ಅಭಿರುಚಿಗೆ ಅನುಸಾರವಾಗಿ ಸರಳವಾಗಿರಬೇಕಲ್ಲದೆ ಕಠಿಣತರವಾದರೆ ನಗೆಗೀಡಾಗುವುದು ಖಚಿತವೆಂಬ ಸಂದೇಶ ಇದೆ. ಸ್ವಿಟ್ಜರ್ಲೆಂಡ್ ಸಂವಿಧಾನ ಮತ್ತು ಶರಣರ ವಚನ ಸಂವಿಧಾನ 1848ರಲ್ಲಿ ಜಾರಿಯಾದ ಸ್ವಿಟ್ಜರ್ಲೆಂಡ್ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಶಾಂತಿ, ಸಹಬಾಳ್ವೆ ಹಾಗೂ ಪರಸ್ಪರ ಗೌರವ ಭಾವಗಳನ್ನು ಪ್ರತಿಪಾದಿಸಲಾಗಿದೆ. ಅದು ಹೀಗಿದೆ: The Swiss Constitution opens with a preamble which begins by the words, "In the name of God Almighty, we the Swiss people and cantons." It expresses the firm resolve to renew the alliance, to strengthen liberty and democracy, independence and peace in solidarity and openness towards the world. It expresses the determination of the Swiss people and cantons to live our diversity in unity, respecting one another. ಶರಣರ ವಚನ ಸಂವಿಧಾನದಲ್ಲಿಯೂ ಶಾಂತಿ ಸಹಬಾಳ್ವೆಗಳಿಗೆ ಹೆಚ್ಚಿನ ಆದ್ಯತೆ ಇತ್ತು. ಪರಸ್ಪರ ವ್ಯಕ್ತಿ ಗೌರವ ಕೊಡುವುದನ್ನು ಶರಣರನ್ನು ನೋಡಿಯೇ ಕಲಿಯಬೇಕು. ಒಬ್ಬ ಶರಣನು ಇನ್ನೊಬ್ಬ ಶರಣನನ್ನು ಎದುರುಗೊಂಡಾಗ ತನ್ನ 2 ಕೈಗಳನ್ನು ಮುಗಿದು ತಲೆ ಬಾಗಿಸಿ ಶರಣು ಎಂದು ಹೇಳುತ್ತಿದ್ದರು. ಪ್ರತಿಯಾಗಿ ಎದುರುಗಿದ್ದವರು ಶರಣಾರ್ಥಿ ಎಂದು ಮರುವಂದನೆ ಸಲ್ಲಿಸುತ್ತಿದ್ದರು. ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಎಂಬುದು ಎಲ್ಲ ಶರಣರ ಪ್ರಾರ್ಥನೆಯಾಗಿತ್ತು. ತನಗೆ ಮುನಿವವರಿಗೆ ತಾ ಮುನಿಯಲೇ ಕೈಯ, ತನಗಾದ ಆಗೇನು ಅವರಿಗಾದ ಚೇಗೆ ಏನು, ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮದೇವ ಎಂಬಂತೆ ಶರಣರು ಸನ್ಮಾರ್ಗವನ್ನು ಬೋಧಿಸುವುದನ್ನು ವಚನ ಸಂವಿಧಾನದಲ್ಲಿ ನೋಡಬಹುದು. ಸಾಮಾಜಿಕ ಗುರಿಗಳನ್ನು ನಿಗದಿಪಡಿಸಿಕೊಂಡಿರುವುದು ಸ್ವಿಟ್ಜರ್ಲೆಂಡ್ ಸಂವಿಧಾನದ ಮತ್ತೊಂದು ಪ್ರಮುಖ ಲಕ್ಷಣವಾಗಿದೆ. ಪರಸ್ಪರ ಸಹಕಾರ, ಸಹಬಾಳ್ವೆ, ಅನಾಥ ರಕ್ಷಣೆ, ಹಂಚಿ ತಿನ್ನುವ ಗುಣಗಳನ್ನು ಜನತೆಯಲ್ಲಿ ಪ್ರೋತ್ಸಾಹಿಸುವುದರೊಂದಿಗೆ ಸ್ವಸ್ಥ ಸಮಾಜ ನಿರ್ಮಾಣ ಮಾಡುವುದು ಈ ಗುರಿಗಳ ಹಿಂದಿನ ಉದ್ದೇಶವಾಗಿದೆ. ಶರಣರ ವಚನ ಸಂವಿಧಾನದ ಪ್ರಮುಖ ನೀತಿಯೇ ಪರೋಪಕಾರ, ಹಂಚಿ ತಿನ್ನುವ ಗುಣವಾಗಿತ್ತು. ಕಾಗೆಯೊಂದಗಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗವನು, ಕೋಳಿಯೊಂದು ಕುಟುಕ ಕಂಡಡೆ ಕರೆಯದೆ ತನ್ನ ಕುಲವೆಲ್ಲವ,
ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮದೇವ ಎಂಬ ವಚನದಲ್ಲಿ ಶರಣನಾದವನು ಸತ್ಯಶುದ್ಧ ಕಾಯಕದಲ್ಲಿ ನಿರತನಾಗಿದ್ದು ಆ ಕಾಯಕದಿಂದ ಪ್ರತಿಫಲವನ್ನು ಪ್ರಸಾದ ಸ್ವೀಕರಿಸಿ ಆ ಕಾಯಕದಿಂದ ಬಂದ ಪ್ರತಿಫಲವನ್ನು ಪ್ರಸಾದವೆಂದು ಸ್ವೀಕರಿಸಿ ಮಿಕ್ಕುವುದನ್ನು ಇತರರೊಂದಿಗೆ ಹಂಚಿಕೊಂಡು ತಿನ್ನಬೇಕು ಎನ್ನುವ ಉದಾರ ನೀತಿಯನ್ನು ಪ್ರತಿಪಾದಿಸಲಾಗಿದೆ. ಜಪಾನ್ ಸಂವಿಧಾನ ಮತ್ತು ಶರಣರ ವಚನ ಸಂವಿಧಾನ. ಅಮೆರಿಕ ಮತ್ತು ಸ್ವಿಟ್ಜರ್ಲೆಂಡ್ ಸಂವಿಧಾನಗಳಂತೆ ಜಪಾನ್ ಸಂವಿಧಾನವು ಕೂಡ ಲಿಖಿತ ಮತ್ತು ಜಟಿಲ ಸಂವಿಧಾನವಾಗಿದೆ. ಶರಣರ ದೃಷ್ಟಿಯಲ್ಲಿ ತೊಡೆಯಬಾರದ ಲಿಪಿಯ ಬರೆಯಬಾರದು ಎಂಬುದು ವಚನ ಸಂವಿಧಾನದ ನೀತಿಯಾಗಿತ್ತು. ವಚನ ಸಂವಿಧಾನವೆಂಬ ಸರಳ, ಸ್ಪಷ್ಟ, ಪಾರದರ್ಶಕ ಸಂವಿಧಾನವನ್ನು ರೂಢಿಗೆ ತಂದರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂತೊಲಿವನಯ್ಯ. ಮುತ್ತಿನ ಹಾರದ ಕ್ರಮಬದ್ಧತೆ, ಮಾಣಿಕ್ಯದ ಕಾಂತಿ, ಹೊಳಪು ಮತ್ತು ಸ್ಫಟಿಕದ ಶಲಾಕೆಯ ಪಾರದರ್ಶಕತೆಗಳು ಮಾತಿನಲ್ಲಿ ಇರಬೇಕು ಎಂದು ಪ್ರತಿಪಾದಿಸುವ ಈ ವಚನದ ಆಶಯದಂತೆ ಶರಣರ ಸಂವಿಧಾನದ ನಿಯಮಗಳು ಏಕಕಾಲಕ್ಕೆ ಲಿಂಗ ಮತ್ತು ಜನರು ಮೆಚ್ಚಿ ಅಹುದು ಅಹುದು ಎನ್ನುವಂತೆ ಇದ್ದವು. ಜಪಾನ್ ಸಂವಿಧಾನವು ಸರ್ಕಾರದ ಆಡಳಿತವು ಚಕ್ರವರ್ತಿಯ ಹೆಸರಿನಲ್ಲಿ ನಡೆಸುವಂತೆ ಸೂಚಿಸುತ್ತದೆ. ಶರಣರ ವಚನ ಸಂವಿಧಾನವು ನಡೆಯುತ್ತಿದ್ದುದು ಅವರ ಆರಾಧ್ಯ ದೈವದ ಹೆಸರಿನಲ್ಲಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು ಎಂಬ ಬಸವಣ್ಣನವರ ವಚನವು ಸಂಪೂರ್ಣ ಸಮರ್ಪಣಾ ಭಾವದ ಉತ್ಕೃಷ್ಟ ಮಾದರಿಯಾಗಿದೆ. ಶರಣರೆಲ್ಲರೂ ಈ ರೀತಿ ತಮ್ಮ ಆರಾಧ್ಯ ದೈವಗಳಿಗೆ ತಮ್ಮನ್ನು ಅರ್ಪಿಸಿಕೊಂಡು ಆ ದೈವದ ಹೆಸರಿನಲ್ಲಿಯೇ ದೈನಂದಿನ ಚಟುವಟಿಕೆಗಳಲ್ಲಿ ನಿರತರಾಗಿರುತ್ತಿದ್ದರು. ಇದು ಅಹಂ ನಿರಸನದ ಪರಿಣಾಮಕಾರಿ ಮಾದರಿಯೂ ಕೂಡ ಆಗಿದೆ. ಆಸ್ಟ್ರೇಲಿಯಾ ಸಂವಿಧಾನ ಮತ್ತು ಶರಣರ ವಚನ ಸಂವಿಧಾನ. 1901ರಲ್ಲಿ ಅಸ್ತಿತ್ವವನ್ನು ಪಡೆದ ಆಸ್ಟ್ರೇಲಿಯಾ ಸಂವಿಧಾನವು ಉದಾರ ಪ್ರಜಾಸತ್ತಾತ್ಮಕ ಪರಂಪರೆಯನ್ನು ಪ್ರತಿಪಾದಿಸುತ್ತದೆ. ಜೊತೆಗೆ ವ್ಯಕ್ತಿ ಗೌರವದೊಂದಿಗೆ ಉತ್ತಮ ಬಾಂಧವ್ಯಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ನೀಡುತ್ತದೆ. ಶರಣರ ವಚನ ಸಂವಿಧಾನವು ಇದೇ ಮಾದರಿಯನ್ನು ಜಾರಿಗೊಳಿಸಿತ್ತು. ಮನ ಬೆರೆತಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಕಂಡಾಗಳ್ ಅಶ್ರುಜಲಂಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ, ಎನ್ನಲ್ಲಿ ಇವಿಲ್ಲಾಗಿ ಆನುಡಂಬಕ ಕಾಣಿರೆ ಎಂಬ ವಚನವು ಮನುಷ್ಯ ಸಂಬಂಧಗಳು, ಪ್ರೀತಿ, ವಿಶ್ವಾಸ, ನಂಬಿಕೆ, ಕರುಣೆ ಎಂಬ ಮಾನವೀಯ ಅಂಶಗಳನ್ನು ಆಧರಿಸಿರಬೇಕು ಎಂಬುದನ್ನು ಸೂಚಿಸುತ್ತದೆ. ಶರಣರು ಈ ಮೌಲ್ಯಗಳನ್ನು ಅಕ್ಷರಶಃ ಅನುಸರಿಸಿ ನಡೆದವರು. ಆದ್ದರಿಂದಲೇ ಶರಣರ ವಚನ ಸಂವಿಧಾನವು ನಡೆನುಡಿ ಏಕತ್ರಗೊಳಿಸಿದ ವಿಶಿಷ್ಟ ಸಂವಿಧಾನವಾಗಿದೆ. ಧಾರ್ಮಿಕ ಸಹಿಷ್ಣುತೆಯು ಆಸ್ಟ್ರೇಲಿಯಾ ಸಂವಿಧಾನದ ಮತ್ತೊಂದು ಪ್ರಮುಖ ಲಕ್ಷಣವಾಗಿದೆ. ದೇಶದ ಜನರನ್ನು ಅವರು ಆಚರಿಸುವ ಧರ್ಮಗಳ ಆಧಾರದ ಮೇಲೆ ತರತಮ ಭಾವದಿಂದ ನೋಡದೆ ಎಲ್ಲ ಧರ್ಮಗಳೂ ಧರ್ಮೀಯರನ್ನು ಗೌರವ ಭಾವದಿಂದ ಕಾಣಬೇಕು ಎಂಬುದು ಈ ತತ್ವದ ಹಿಂದಿರುವ ಆಶಯವಾಗಿದೆ. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಎಂದು ಹಂಬಲಿಸಿದ ಶರಣರ ವಚನ ಸಂವಿಧಾನವು ಎಲ್ಲರನ್ನೂ ಒಳಗೊಳ್ಳುವ ವಿಶಾಲ ಅರ್ಥದ ಸಂವಿಧಾನವಾಗಿದೆ. ಯಾರನ್ನೂ ಮುಖ್ಯವಾಹಿನಿಯಿಂದ ಹೊರಗಿಡದೆ ಎಲ್ಲರನ್ನೂ ಅಪ್ಪಿಕೊಳ್ಳುವ ವಿಶಾಲ ಮನೋಭಾವವನ್ನು ಇಲ್ಲಿ ಕಾಣಬಹುದು.
ಐರ್ಲೆಂಡ್ ಸಂವಿಧಾನ ಮತ್ತು ಶರಣರ ವಚನ ಸಂವಿಧಾನ 1937ರಲ್ಲಿ ಅಸ್ತಿತ್ವಕ್ಕೆ ಬಂದ ಐರ್ಲೆಂಡ್ ಸಂವಿಧಾನದ 45ನೆಯ ವಿಧಿಯು ಸಾಮಾಜಿಕ ನೀತಿ ನಿರ್ದೇಶಕ ತತ್ವಗಳನ್ನು ಪ್ರತಿಪಾದಿಸುತ್ತದೆ. ಭಾರತ ಸಂವಿಧಾನಕ್ಕೆ ಈ ತತ್ವಗಳನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಂಬ ಹೆಸರಿನಲ್ಲಿ ಎರವಲು ಪಡೆಯಲಾಗಿದೆ. ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಮತ್ತು ಸಾರ್ವಜನಿಕರು ಅನುಸರಿಸಲೇಬೇಕಾದ ನಿಯಮಗಳು ಈ ತತ್ವಗಳಲ್ಲಿ ಅಡಕವಾಗಿವೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ, ಸರ್ವರ ಅಂತರಂಗ ಬಹಿರಂಗ ಶುದ್ಧಿಗೆ ಅನುಸರಿಸಬೇಕಾದ ಸಪ್ತ ಮಾತೃಕೆಗಳು ನಮ್ಮ ಶರಣರ ವಚನ ಸಂವಿಧಾನದಲ್ಲಿ ಶರಣರು ಅನುಸರಿಸಲೇಬೇಕಾದ ನೀತಿ ನಿರ್ದೇಶನಗಳಾಗಿವೆ. ಈ ನೀತಿಗಳು ಶರಣರ ಕಾಲಕ್ಕೆ ಮಾತ್ರವಲ್ಲದೆ ಸಾರ್ವಕಾಲಿಕ ಹಾಗೂ ಸಾರ್ವತ್ರಿಕ ಅನುಸರಣೆಯೋಗ್ಯ ನೀತಿಗಳಾಗಿವೆ. ಐರ್ಲೆಂಡ್ ಸಂವಿಧಾನದ 45ನೆಯ ವಿಧಿಯು ದೇಶದ ಎಲ್ಲ ಕಾನೂನುಗಳಿಗಿಂತ ಸಂವಿಧಾನವೇ ಮೇಲು ಎಂದು ಹೇಳುತ್ತದೆ. ಅಂದರೆ ದೇಶದಲ್ಲಿ ಸಂವಿಧಾನವೇ ಅಂತಿಮ ಕಾನೂನು ಆಗಿದ್ದು ಅದರ ಮುಂದೆ ಉಳಿದ ಕಾನೂನುಗಳು ಗೌಣವೆಂಬುದು ಈ ವಿಧಿಯ ಆಶಯವಾಗಿದೆ. ಶರಣರ ವಚನ ಸಂವಿಧಾನದಲ್ಲಿ ಶರಣರ ಸುಳ್ನುಡಿಗಳೇ ಅಂತಿಮವಾದ ಕಾನೂನುಗಳಾಗಿದ್ದವು. ಕರಿಯ ನಿತ್ತಡೆ ವಲ್ಲೆ, ಸಿರಿಯ ನಿತ್ತಡೆ ವಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ವಲ್ಲೆ, ನಿಮ್ಮ ಶರಣರ ಸುಳ್ನುಡಿಯನ್ನು ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಎಂದು ಘೋಷಿಸುವ ಮೂಲಕ ಶರಣರ ಸುಳ್ನುಡಿಗೆ ಮಿಗಿಲಾದುದು ಯಾವುದೂ ಇಲ್ಲ. ಸಿರಿತನ, ಆಡಂಬರ, ವೈಭೋಗ ಮಾತ್ರವಲ್ಲದೆ ಕೊನೆಗೆ ತಮ್ಮ ಆರಾಧ್ಯ ದೈವವನ್ನಾದರೂ ಕೊಟ್ಟು ಶರಣರ ಹಿತವಚನ ರೂಪದ ಸುಳ್ನುಡಿಗಾಗಿ ಹಂಬಲಿಸುತ್ತಾರೆ. ಫ್ರೆಂಚ್ ಸಂವಿಧಾನ ಮತ್ತು ಶರಣರ ವಚನ ಸಂವಿಧಾನ. ಅಮೆರಿಕ, ಸ್ವಿಟ್ಜರ್ಲೆಂಡ್ ಹಾಗೂ ಜಪಾನ್ ಸಂವಿಧಾನಗಳಂತೆ ಲಿಖಿತ ರೂಪದಲ್ಲಿರುವ ಫ್ರೆಂಚ್ ಸಂವಿಧಾನವು 1958ರಲ್ಲಿ ಜಾರಿಗೆ ಬಂದಿತು. ಸಂಸದೀಯ ಮತ್ತು ಅಧ್ಯಕ್ಷೀಯ ಪದ್ಧತಿಯ ಮಿಶ್ರಣದಂತಿರುವ ಈ ಸಂವಿಧಾನದ ತಿದ್ದುಪಡಿ ವಿಧಾನವು ಜಟಿಲವಾಗಿದೆ. ಜೊತೆಗೆ ಫ್ರಾನ್ಸ್ ಸಂವಿಧಾನವು ಬಲಿಷ್ಠ ಅಧ್ಯಕ್ಷೀಯ ಸರ್ಕಾರವನ್ನು ಪ್ರತಿಪಾದಿಸುತ್ತದೆ. ಅಂದರೆ ದೇಶವನ್ನು ಮುನ್ನಡೆಸುವ ಉನ್ನತ ಹುದ್ದೆಯಲ್ಲಿದ್ದವರು ಶಕ್ತಿಶಾಲಿಗಳಾಗಿದ್ದು ಕಾನೂನಾತ್ಮಕ ಅರ್ಥದಲ್ಲಿ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳಲು ಶಕ್ತಿವಂತರಾಗಿರಬೇಕು. ಶರಣರ ವಚನ ಸಂವಿಧಾನದಲ್ಲಿ ಆಯಾ ಶರಣರಿಗೆ ತಮ್ಮ ಆರಾಧ್ಯ ದೈವವೇ ಮುಖ್ಯಸ್ಥನಾಗಿದ್ದು ಎಷ್ಟು ನಿಷ್ಠುರನಾಗಿದ್ದಾನೆಂದರೆ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕೊಳ್ಳಿರ್ದ ನಮ್ಮ ಮಹದೇವ ಶೆಟ್ಟಿ, ಒಮ್ಮನವಾದಡೆ ಒಡನೆ ನುಡಿವ ಇಮ್ಮನವಾದಡೆ ನುಡಿಯನು, ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ ಎಂಬಂತೆ ಶರಣರ ವಚನ ಸಂವಿಧಾನದ ಮುಖ್ಯಸ್ಥನಾಗಿರುವ ಕೂಡಲ ಸಂಗಮ ದೇವನು ಯಾವುದೇ ಆಮಿಷಗಳಿಗೆ ಸೋಲದ ಹಿಂಜರಿಯದ ಗಟ್ಟಿಗ ಎಂಬುದನ್ನು ಸೂಚಿಸಲಾಗಿದೆ. ಕಾಣಿ ಸೋಲದ, ಅರ್ಧ ಕಾಣಿ ಗೆಲ್ಲದ ಸ್ಥಿತಪ್ರಜ್ಞತೆ, ಪ್ರಾಮಾಣಿಕತೆ, ನಿಷ್ಠೂರತೆಗಳು ಮುಖ್ಯಸ್ಥರಾದವರಿಗೆ ಅಪೇಕ್ಷಣೀಯವೆಂಬುದು ಮನನೀಯ ಅಂಶವಾಗಿದೆ. ಫ್ರಾನ್ಸ್ ಸಂವಿಧಾನವು ಆರ್ಥಿಕ ಸಬಲತೆಗೆ ಸಾರ್ವಜನಿಕರಿಂದ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿರೀಕ್ಷಿಸುತ್ತದೆ. ಅಂದರೆ ಜನರು ತಮ್ಮ ವೈಯಕ್ತಿಕತೆಗಿಂತ ದೇಶದ ಅಭಿವೃದ್ಧಿಗೆ ಕೈಜೋಡಿಸುವುದು ಅತ್ಯಗತ್ಯವಾಗಿದೆ. ಶರಣರ ವಚನ ಸಂವಿಧಾನದಲ್ಲಿಯೂ ಕೂಡ ಕಾಯಕದ ಪ್ರತಿಫಲವನ್ನು ತನ್ನದು ಎಂಬ ಅಹಂಭಾವದಿಂದ ಸ್ವೀಕರಿಸದೆ ತನ್ನ ಆರಾಧ್ಯ ದೈವದ ಪ್ರಸಾದವೆಂಬ ವಿನೀತ ಭಾವದಿಂದ ಸ್ವೀಕರಿಸಬೇಕು ಎಂಬ ನೀತಿ ಇದೆ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ, ಈ ಸಕ್ಕಿಯಾಸೆ ನಿಮಗೇಕೆ ಮಾರಯ್ಯ,
ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಎಂಬ ಐದಕ್ಕಿ ಲಕ್ಕಮ್ಮಳ ವಚನವು ಅಗತ್ಯಕ್ಕಿಂತ ಹೆಚ್ಚಿನದನ್ನು ಪಡೆಯಲೇಬಾರದು ಎಂಬ ಆರ್ಥಿಕ ನೀತಿಯನ್ನು ಪ್ರತಿಪಾದಿಸುತ್ತದೆ. ಶರಣನಾದವನಿಗೆ ಸಂಗ್ರಹ ಗುಣ ಅನಪೇಕ್ಷಿತವಾಗಿದ್ದು ಹೆಚ್ಚಿನದನ್ನು ದಾಸೋಹಕ್ಕೆ ಅರ್ಪಿಸುವುದು ಯೋಗ್ಯ ಗುಣವೆಂದು ಭಾವಿಸಲಾಗಿತ್ತು. ಕೆನಡಾ ಸಂವಿಧಾನ ಮತ್ತು ಶರಣರ ವಚನ ಸಂವಿಧಾನ 1982ರಲ್ಲಿ ಜಾರಿಗೆ ಬಂದ ಕೆನಡಾ ಸಂವಿಧಾನವು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಹಾಗೂ ದೇಶಾದ್ಯಂತ ಮುಕ್ತ ಸಂಚಾರದ ಸ್ವಾತಂತ್ರ್ಯಗಳನ್ನು ತನ್ನ ದೇಶದ ನಾಗರಿಕರಿಗೆ ಕಲ್ಪಿಸಿದೆ. ಶರಣರ ವಚನ ಸಂವಿಧಾನದಲ್ಲಿಯೂ ಈ 3 ಬಗೆಯ ಸ್ವಾತಂತ್ರ್ಯಗಳಿದ್ದವು. ಅನುಭವ ಮಂಟಪದಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಅಲ್ಲಮಪ್ರಭು, ಸಿದ್ದರಾಮ ಸೇರಿದಂತೆ ಸಂಕವ್ವೆ, ಕಾಳವ್ವೆ, ಉರಿಲಿಂಗಪೆದ್ದಿ, ಮಾಚಯ್ಯ ಸೇರಿದಂತೆ 770 ಅಮರಗಣಗಳಿಗೆ ಮುಕ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಲ್ಪಿಸಲಾಗಿತ್ತು. ಅಲ್ಲದೆ ಅವರ ಆರಾಧ್ಯ ದೈವಗಳು ಬೇರೆ ಬೇರೆಯಾಗಿದ್ದವು. ಬಸವಣ್ಣನವರಿಗೆ ಕೂಡಲ ಸಂಗಮ ದೇವನಾದರೆ ಅಕ್ಕಳಿಗೆ ಚೆನ್ನಮಲ್ಲಿಕಾರ್ಜುನ, ಉರಿಲಿಂಗಪೆದ್ದಿಗಳಿಗೆ ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಯ್ಯ, ಗಟ್ಟಿವಾಳಯ್ಯನಿಗೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಎಂಬುದು ಅಂಕಿತವಾಗಿತ್ತು. ಅದೇ ರೀತಿ ಈ ಎಲ್ಲ ಶರಣರು ಬೇರೆ ಬೇರೆ ಊರುಗಳಿಂದ ಬಂದವರಾಗಿದ್ದರು. ಚೀನಾ ಸಂವಿಧಾನ ಮತ್ತು ಶರಣರ ವಚನ ಸಂವಿಧಾನ. ಸಮಾಜವಾದ ಮತ್ತು ಸಮತಾವಾದಗಳ ತಳಹದಿಯ ಮೇಲೆ ರೂಪಿತವಾದ ಚೀನಾ ಸಂವಿಧಾನವು 1982ರಲ್ಲಿ ಅಸ್ತಿತ್ವವನ್ನು ಪಡೆಯಿತು. ಸಮಾಜವಾದವೆಂಬುದು ಒಂದು ರಾಜಕೀಯ ಸಿದ್ಧಾಂತವಾಗಿದ್ದು ಜನರ ಹಿತಕ್ಕಾಗಿ ಕಾರ್ಮಿಕರೇ ಉತ್ಪಾದನೆ ಮತ್ತು ವಿತರಣೆ ಮಾಡುವ ವ್ಯವಸ್ಥೆಯಾಗಿದೆ. ಅದೇ ರೀತಿ ದೇಶದ ಎಲ್ಲ ಆಸ್ತಿಯು ಸಮುದಾಯಕ್ಕೆ ಸೇರಿದ್ದು ಎಲ್ಲರೂ ತಮ್ಮ ಶಕ್ತಿಯಾನುಸಾರ ದುಡಿದು ಅವಶ್ಯಕತೆಗೆ ಅನುಗುಣವಾಗಿ ಪ್ರತಿಫಲ ಪಡೆಯಬೇಕು ಎಂಬುದು ಸಮತಾವಾದವಾಗಿದೆ. ನಮ್ಮ ಶರಣರ ವಚನ ಸಂವಿಧಾನದಲ್ಲಿಯೂ ಕಾಯಕ, ಪ್ರಸಾದ ಹಾಗೂ ದಾಸೋಹ ಭಾವಗಳಿಗೆ ಹೆಚ್ಚಿನ ಮನ್ನಣೆಯನ್ನು ನೀಡಲಾಗಿತ್ತು. ರಾಜರಾಣಿಯರಿಂದ ಹಿಡಿದು ಎಲ್ಲರೂ ದುಡಿದೇ ತಿನ್ನಬೇಕು ಎಂಬುದು ಶರಣ ಸಂಸ್ಕೃತಿಯ ಧ್ಯೇಯವಾಗಿತ್ತು. ಈ ದುಡಿಮೆಯು ಹೊಟ್ಟೆ ಹೊರೆಯುವ ಕೂಲಿ ಕಸುಬು ಉದ್ಯೋಗವಾಗದೆ ಆರಾಧ್ಯ ದೈವಕ್ಕೆ ಅರ್ಪಿಸಿದ ಸತ್ಯ ಶುದ್ಧ ಕಾಯಕವಾಗಿರಬೇಕೆಂಬುದು ಅಪೇಕ್ಷಿತ ನಡೆಯಾಗಿತ್ತು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನಡಂಗುರ, ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನು ಎನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿದ ನೀವ ಕೂಡಲ ಸಂಗಮ ದೇವ, ಸತ್ಯ ಶುದ್ಧ ಕಾಯಕ ಮಾಡಿಯೂ ಅಹಂಭಾವ ಹೊಂದದಿರಬೇಕು, ಮಾಡಿದೆನೆಂಬ ಅಹಂಭಾವ ತೊರೆದಾಗ ಮಾತ್ರ ಆರಾಧ್ಯ ದೈವ ಕೂಡಲ ಸಂಗಮ ದೇವನ ಒಲುಮೆಗೆ ಪಾತ್ರರಾಗಲು ಸಾಧ್ಯವಾಗುತ್ತದೆ. ಆದ್ದರಿಂದ ಮಾಡುವಂತಿರಬೇಕು, ಮಾಡದಂತಿರಬೇಕು. ಸಾರ್ವಜನಿಕ ಹಿತಾಸಕ್ತಿಯು ಚೀನಾ ಸಂವಿಧಾನದ ಪ್ರಮುಖ ಲಕ್ಷಣವಾಗಿದೆ. ಯಾವುದೇ ವ್ಯಕ್ತಿಯು ತನ್ನ ಖಾಸಗಿ ಆಸ್ತಿಯನ್ನು ಸಾರ್ವಜನಿಕ ಹಿತಾಸಕ್ತಿಗೆ ಹಾನಿಯಾಗುವಂತೆ ಬಳಸುವುದನ್ನು ಈ ನೀತಿಯು ನಿರ್ಬಂಧಿಸುತ್ತದೆ. ಐದಕ್ಕಿ ಲಕ್ಕಮ್ಮಳ ಈಸಕ್ಕಿ ಆಸೆ ನೆಮಗೇಕೆ ಎಂಬ ಪ್ರಶ್ನೆಯು ಸಾರ್ವಜನಿಕ ಆಸ್ತಿಯ ದುರುಪಯೋಗವನ್ನು ಖಂಡಿಸುವುದೇ ಆಗಿದೆ. ಗುರುವಿಂಗೆ ತನುವ ಕೊಟ್ಟು, ಲಿಂಗಕ್ಕೆ ಮನವ ಕೊಟ್ಟು, ಜಂಗಮಕ್ಕೆ ಧನವ ಕೊಟ್ಟು, ಇಂತಿ ತ್ರಿವಿಧಕ್ಕೆ ತ್ರಿವಿಧವ ಕೊಟ್ಟು, ನಾನು ಶುದ್ಧನಾದೆನು ಕಾಣ ಕೂಡಲ ಸಂಗಮದೇವ ಎಂಬ ಬಸವಣ್ಣನವರ ವಚನದ ಆಶಯವು ಶರಣನಾದವನು ತನ್ನ ತನು ಮನ ಧನಗಳನ್ನು ಕ್ರಮವಾಗಿ ಗುರುಲಿಂಗ ಜಂಗಮಗಳಿಗೆ ಅರ್ಪಿಸಿ ಸಾರ್ಥಕಗೊಳಿಸಿಕೊಳ್ಳಬೇಕು ಎಂಬುದಾಗಿದೆ. ರಷ್ಯಾ ಸಂವಿಧಾನ ಮತ್ತು ಶರಣರ ವಚನ ಸಂವಿಧಾನ. ಚೀನಾದಂತೆ ರಷ್ಯಾ ಸಂವಿಧಾನವು ಕೂಡ ಸಮತಾವಾದವನ್ನು ಪ್ರತಿಪಾದಿಸುತ್ತದೆ. 1993ರಲ್ಲಿ ಜಾರಿಗೆ ಬಂದ ಈ ಸಂವಿಧಾನವು ದೇಶದ ಜನತೆಯು ತಮ್ಮ ವೈಯಕ್ತಿಕತೆಗಿಂತ ದೇಶದ ಸಮಗ್ರತೆ ಮತ್ತು ಅಭಿವೃದ್ಧಿಗೆ ಶ್ರಮಿಸಬೇಕು ಎಂಬುದು ರಷ್ಯಾ ಸಂವಿಧಾನದ ಪ್ರಮುಖ ನೀತಿಯಾಗಿದೆ. ಭಕ್ತ ತಾ ಮಾಡುವ ಕಾಯಕ ತನಗೆಂದಡೆ ಗುರುವಿಂಗೆ ದೂರ, ತನ್ನ ಸತಿಗೆಂದಡೆ ಲಿಂಗಕ್ಕೆ ದೂರ,
ತನ್ನ ಸುತರಿಗೆ ಎಂದಡೆ ಜಂಗಮಕ್ಕೆ ದೂರ, ತನ್ನ ಬಂಧುಗಳಿಗೆಂದಡೆ ಸಂಗನ ಬಸವಣ್ಣ ಮೊದಲಾದ ಶರಣ ಸಂಕುಲಕ್ಕೆ ದೂರ, ನನಗೂ ದೂರ ಎನ್ನೊಳಗಾದ ನಿಕ್ಕಳಂಕ ಮಲ್ಲಿಕಾರ್ಜುನನಿಗೂ ದೂರ. ಶರಣರ ವಚನ ಸಂವಿಧಾನದಲ್ಲಿ ಶರಣರು ತನ್ನ ಕಾಯಕವನ್ನು ತನಗಾಗಿ, ತನ್ನ ಸತಿ ಸುತರಿಗಾಗಿ, ಬಂಧು ಬಳಗಕ್ಕಾಗಿ ಎನ್ನದೆ ತನ್ನ ಆರಾಧ್ಯ ದೈವಕ್ಕಾಗಿ ಎಂಬ ಸಮರ್ಪಣಾ ಭಾವದೊಂದಿಗೆ ಕಾಯಕನಿರತನಾಗಬೇಕು ಎಂದು ಅಪೇಕ್ಷಿಸಲಾಗುತ್ತಿತ್ತು. ಅಂತೆಯೇ ಎಲ್ಲ ಶರಣರು ತಮ್ಮ ನಡೆನುಡಿಯನ್ನು ಸಮನ್ವಯಗೊಳಿಸಿದರು. ರಷ್ಯಾ ಸಂವಿಧಾನವು ಹಲವು ರಾಷ್ಟ್ರಗಳ ಒಕ್ಕೂಟವಾಗಿದೆ. ಸಮಾನ ಮನಸ್ಕ ದೇಶಗಳು ತಮ್ಮ ಮನಸ್ಪೂರ್ವಕ ಒಪ್ಪಿಗೆಯೊಂದಿಗೆ ರಷ್ಯಾ ಒಕ್ಕೂಟವನ್ನು ಸೇರಿದ್ದವು. ಅದೇ ರೀತಿ ಶರಣರು ಕನ್ನಡ ನಾಡಿನ ಬಾಗೇವಾಡಿ, ಉಡುತಡಿ, ಬಳ್ಳಿಗಾವಿ, ಮುದನೂರು, ಹಾವಿನಾಳ ಮಾತ್ರವಲ್ಲದೆ ದೂರದ ಕಾಶ್ಮೀರ, ಅಫಘಾನಿಸ್ತಾನ, ತಮಿಳುನಾಡು, ಕುಂತಲ ಹಾಗೂ ಸೌರಾಷ್ಟ್ರ ಮುಂತಾದ ಊರುಗಳಿಂದ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪವೆಂಬ ಸಮಾನ ಮನಸ್ಕ ಒಕ್ಕೂಟವನ್ನು ನಿರ್ಮಿಸಿಕೊಂಡರು. ಭಾರತದ ಸಂವಿಧಾನ ಮತ್ತು ಶರಣರ ವಚನ ಸಂವಿಧಾನ. ಭಾರತದ ಸಂವಿಧಾನವು ಜಗತ್ತಿನ ಎಲ್ಲ ಸಂವಿಧಾನಗಳ ತಲಸ್ಪರ್ಶಿ ಅಧ್ಯಯನದ ನಂತರ ಸಂವಿಧಾನ ರಚನಾ ಸಮಿತಿಯು ಸುದೀರ್ಘ ಸಮಾಲೋಚನೆ ನಡೆಸಿ ರೂಪಿಸಿದ ಸಂವಿಧಾನವಾಗಿದೆ. 1950ರಲ್ಲಿ ನಾವು ಅರ್ಪಿಸಿಕೊಂಡ ಈ ಸಂವಿಧಾನವು ಜಗತ್ತಿನಲ್ಲಿಯೇ ಬೃಹತ್ ಮತ್ತು ಲಿಖಿತ ಸಂವಿಧಾನವಾಗಿದೆ. ಉದಾತ್ತ ವಿಚಾರಗಳು ಎಲ್ಲ ಕಡೆಯಿಂದ ಹರಿದು ಬರಲಿ ಎಂಬ ನೀತಿಯನ್ನು ಅನುಸರಿಸಿ ನಮ್ಮ ಸಂವಿಧಾನವನ್ನು ರೂಪಿಸಲಾಗಿದೆ. ಭಾರತದ ಸಂವಿಧಾನದ 14ನೆಯ ವಿಧಿಯು ದೇಶದ ಎಲ್ಲ ನಾಗರಿಕರಿಗೆ ಸಮಾನತೆಯನ್ನು ಕರುಣಿಸಿದ್ದು, ಜಾತಿ, ಜನಾಂಗ, ಲಿಂಗ, ಪ್ರದೇಶ, ಭಾಷೆ ಆಧಾರಿತ ತರತಮವನ್ನು ನಿಷೇಧಿಸುತ್ತದೆ. ಶರಣರ ವಚನ ಸಂವಿಧಾನವು ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಎಲ್ಲರೊಂದೇ ಎನ್ನುತ್ತದೆ. ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ, ಊರೊಳಗೆ ಬ್ರಾಹ್ಮಣ ಬಯಲು, ಊರೊಳಗೆ ಹೊಲೆ ಬಯಲೆಂದುಂಟೆ, ಎಲ್ಲಿ ನೋಡಿದಡೆ ಬಯಲೊಂದೇ ಎಂಬ ಬೊಂತಾದೇವಿಯ ಪ್ರಶ್ನೆಯು ಜಾತಿ ಆಧಾರಿತ ಅಸಮಾನತೆಯನ್ನು ಖಂಡಿಸುವುದೇ ಆಗಿದೆ. ವಚನ ಸಂವಿಧಾನದ ಮತ್ತೊಂದು ಮಹತ್ವದ ಕೊಡುಗೆ ಎಂದರೆ ಲಿಂಗ ಸಮಾನತೆಯ ಪ್ರಣಾಳಿಕೆಯಾಗಿದೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳು ವಿಷಬೆರೆಸಿದಂತೆ ಕಾಣ ರಾಮನಾಥ. 21ನೇ ಶತಮಾನದಲ್ಲಿಯೂ ಸಾಧಿಸಲು ಅಸಾಧ್ಯವಾಗಿರುವ ಲಿಂಗ ಸಮಾನತೆಯನ್ನು ಶರಣರು 12ನೇ ಶತಮಾನದಲ್ಲಿಯೇ ಸಾಧಿಸಿದ್ದರು. ಅನುಭವ ಮಂಟಪದಲ್ಲಿದ್ದ 770 ಅಮರಗಣಗಳಲ್ಲಿ 260ಕ್ಕೂ ಹೆಚ್ಚು ಶರಣೆಯರು ಇದ್ದರೆಂಬ ಸಂಗತಿಯು ಮಹತ್ವದ್ದಾಗಿದೆ. ಅದೇ ರೀತಿ ಭಾರತದ ಸಂವಿಧಾನದ 19ನೇ ವಿಧಿಯು ತನ್ನ ನಾಗರಿಕರಿಗೆ ಸಪ್ತ ಸ್ವಾತಂತ್ರ್ಯಗಳನ್ನು ಒದಗಿಸಿದ್ದು, ಅದರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವು ಪ್ರಮುಖವಾದುದಾಗಿದೆ. ಆದರೆ ನಿತ್ಯ ಜೀವನದಲ್ಲಿ ಹಾಗೂ ಸದನದಲ್ಲಿ ಎಷ್ಟು ಮುಕ್ತವಾಗಿ ಅಭಿಪ್ರಾಯ ಮಂಡನೆಗೆ ಅವಕಾಶವಿದೆ ಎಂಬುದನ್ನು ನೋಡುತ್ತಿದ್ದೇವೆ. ಆದರೆ ಶರಣರ ವಚನ ಸಂವಿಧಾನದಲ್ಲಿ ಒಲಿದಂತೆ ಹಾಡುವ ಅವಕಾಶವಿತ್ತು. ತಾಳಮಾನ ಸರಸವನರಿಯೇ, ಓಜೆ ಬಜಾವಣೆಯ ಲೆಕ್ಕವನರಿಯೇ, ಅಮೃತಗಣ ದೇವಗಣವನರಿಗೆ, ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆನಯ್ಯ. ಭಾರತದ ಸಂವಿಧಾನದ 51A(H) ವಿಧಿಯು ದೇಶದ ಪ್ರತಿಯೊಬ್ಬ ನಾಗರಿಕನು ವೈಜ್ಞಾನಿಕ ಮನೋಭಾವವನ್ನು ಹೊಂದಿರಬೇಕು ಎಂದು ಸೂಚಿಸುತ್ತದೆ. ಆದರೆ ನಿತ್ಯ ಜೀವನದಲ್ಲಿ ನಾವೆಷ್ಟು ವೈಜ್ಞಾನಿಕ ಮನೋಭಾವ ಹೊಂದಿದ್ದೇವೆ ಎಂಬುದು ಪ್ರಶ್ನಾರ್ಹ ಸಂಗತಿಯಾಗಿದೆ. ವಿಶ್ವಮಾನವ ಕವಿ ಕುವೆಂಪು ಅವರು, ವಿಜ್ಞಾನ ಸಂಪನ್ನವಾದ ದೇಶವು ನಮ್ಮನ್ನು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರೂ ಅವರ ವಿಜ್ಞಾನ ತಂತ್ರಜ್ಞಾನದ ಫಲಗಳಾದ ಯಂತ್ರಗಳನ್ನು ಬಳಸುವುದನ್ನು ಕಲಿತೆವೇ ಹೊರತು ಅವುಗಳಿಗೆ ಮೂಲವಾದ ವೈಜ್ಞಾನಿಕ ಮನೋಭಾವ, ವೈಚಾರಿಕ ಚಿಂತನೆಯನ್ನು ಬೆಳೆಸಿಕೊಳ್ಳಲೇ ಇಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ.
ಶಕ್ತಿಯಂಗದ ಯೋನಿಯಲ್ಲಿ ಶುಕ್ಲ ಸೋರಿ ಬಿಚ್ಚು ಪುತ್ಥಳಿಯಾದ ಠಾವು ಆವುದು. ಕೂಡಿದನಪ್ಪ ಕೂಡಿಸಿಕೊಂಡಳವ್ವೆ ಉಭಯದ ಯೋಗದಿಂದಾದ ಮತ್ತೆ ಬಹನ ಅಡಗಬೇಕೆ ಸಗರ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರ ಎಂಬ ವಚನದಲ್ಲಿ ಸಗರದ ಬೊಮ್ಮಣ್ಣನು ವ್ಯಕ್ತಪಡಿಸಿದ ವೈಜ್ಞಾನಿಕ ಚಿಂತನೆಯು ಬೆರಗು ಮೂಡಿಸುತ್ತದೆ. ಆಧುನಿಕ ಕಾಲದಲ್ಲಿಯೂ ವ್ಯಕ್ತಿಯ ಜನನಕ್ಕೆ ದೇವರು ಕಾರಣ ಎಂಬ ಮೌಢ್ಯವು ತಾಂಡವವಾಡುತ್ತಿರುವಾಗ 12ನೇ ಶತಮಾನದಲ್ಲಿಯೇ ಶರಣರು ಸಂತಾನೋತ್ಪತ್ತಿಯ ನಿಖರವಾದ ವೈಜ್ಞಾನಿಕ ಅರಿವು ಇದ್ದದ್ದು ನಿಜಕ್ಕೂ ಅಚ್ಚರಿದಾಯಕ ಮತ್ತು ಅನುಕರಣೀಯ. ಸಂವಿಧಾನದ 51A ಉಪವಿಧಿಯು ಭಾರತದ ನಾಗರಿಕರು ನಿರ್ವಹಿಸಬೇಕಾದ 11 ಮೂಲಭೂತ ಕರ್ತವ್ಯಗಳನ್ನು ನಿಗದಿಪಡಿಸಿದೆ. ಆದರೆ ಹಕ್ಕುಗಳ ಬಗ್ಗೆ ಇರುವ ಜಾಗೃತಿಯು ಕರ್ತವ್ಯಗಳ ಬಗ್ಗೆ ಇಲ್ಲದಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿಯಾಗಿದೆ. ಶರಣರ ವಚನ ಸಂವಿಧಾನದಲ್ಲಿ ಕರ್ತವ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದುಕೊಂಡು ಬರುತ್ತದೆ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಉರಿಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣವ್ವ ಎಂಬ ವಚನದಲ್ಲಿ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವೆಯು ಪ್ರತಿಯೊಬ್ಬ ವ್ಯಕ್ತಿಯು ಕಾಯಕ ನಿರತನಾಗಿರಬೇಕು. ಆ ಕಾಯಕವು ಸತ್ಯ ಶುದ್ಧವಾಗಿರಬೇಕು. ಈ ರೀತಿಯ ಸತ್ಯ ಶುದ್ಧ ಕಾಯಕವು ಆಸೆಯ ಮೂಲದಿಂದ ಕೂಡಿರಬಾರದು ಎಂಬ ನಿತ್ಯ ಸಂತೃಪ್ತಿಯ ಸರಳ ಸೂತ್ರವನ್ನು ಹೇಳಿದ್ದಾಳೆ. ಭಾರತದ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರಗಳು ರಚನೆಯಾಗಿವೆ. ಕರ್ನಾಟಕ ಸರ್ಕಾರದ ಅಧಿಕೃತ ಕಚೇರಿಯಾಗಿರುವ ವಿಧಾನಸೌಧದ ಮುಂಭಾಗದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಬರೆಯಲಾಗಿದೆ. ಎಲ್ಲಿ ಕೆಲಸ ಮಾಡುತ್ತಿರುವವರೆಲ್ಲರೂ ಈ ಸಾಲಿನ ಅರ್ಥವನ್ನು ಮೈಗೂಡಿಸಿಕೊಂಡಿದ್ದರೆ ಇಷ್ಟೊಂದು ಭ್ರಷ್ಟಾಚಾರದ ಪ್ರಕರಣಗಳು ನಮ್ಮನ್ನು ಕಾಡುತ್ತಿರಲಿಲ್ಲ. ಶರಣರ ವಚನ ಸಂವಿಧಾನವು ಈ ರೀತಿಯ ತೋರಿಕೆಯ ಪ್ರಾಮಾಣಿಕತೆಯನ್ನು ನಿರಾಕರಿಸಿ ಮಾಡುವ ಕಾಯಕವನ್ನು ತನುಮನ ಸಮರ್ಪಣಾ ಭಾವದೊಂದಿಗೆ ಮಾಡಲು ಪ್ರೇರೇಪಿಸುತ್ತದೆ. ಸೂಳೆ ಸಾವಂತ್ರಿ ಎಂಬ ಹೆಣ್ಣು ಮಗಳು ಮಾಡುವ ಕಾಯಕ ಕೊಂಬ ಪ್ರತಿಫಲ ಸಮನಾಗಿರಬೇಕು, ಇಲ್ಲದಿದ್ದರೆ ಅದು ಭ್ರಷ್ಟಾಚಾರ ಎಂದು ಹೇಳುವಲ್ಲಿ ಶರಣರ ವಚನ ಸಂವಿಧಾನದ ಪ್ರಾಮಾಣಿಕತೆಯ ನಿದರ್ಶನವನ್ನು ಕಾಣಬಹುದು. ಕೊನೆಯದಾಗಿ ಒಂದು ಪ್ರಸಂಗವನ್ನು ತಮಗೆ ನೆನಪಿಸುವ ಮೂಲಕ ನನ್ನ ಲೇಖನದ ಕೊನೆಯ ಭಾಗಕ್ಕೆ ಬರುತ್ತೇನೆ. ರಾಮಕೃಷ್ಣ ಪರಮಹಂಸರ ಬಳಿ ಒಬ್ಬ ತಾಯಿಯು ತನ್ನ ಮಗನನ್ನು ಕರೆದುಕೊಂಡು ಬರುತ್ತಾಳೆ. ಗುರುಗಳೇ, ನನ್ನ ಮಗ ಅಗತ್ಯಕ್ಕಿಂತ ಹೆಚ್ಚು ಬೆಲ್ಲವನ್ನು ತಿಂದು ಆರೋಗ್ಯವನ್ನು ಕೆಡಿಸಿಕೊಂಡಿದ್ದಾನೆ. ಎಷ್ಟು ಹೇಳಿದರೂ ಬೆಲ್ಲ ತಿನ್ನುವುದನ್ನು ಬಿಡುತ್ತಿಲ್ಲ. ನೀವೇ ಹೇಗಾದರೂ ಮಾಡಿ ನನ್ನ ಮಗನಿಗೆ ಬುದ್ಧಿವಾದ ಹೇಳಿ ಬೆಲ್ಲ ತಿನ್ನುವುದನ್ನು ಬಿಡಿಸಿರಿ ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಗುರುಗಳು ಸಮಸ್ಯೆಗೆ ಯಾವುದೇ ಪರಿಹಾರವನ್ನು ಸೂಚಿಸದೆ 1 ವಾರ ಬಿಟ್ಟು ಬನ್ನಿ ಎಂದು ಹೇಳುತ್ತಾರೆ. 1 ವಾರದ ನಂತರ ಮತ್ತೆ ಆ ತಾಯಿ ಮಗನೊಂದಿಗೆ ಗುರುಗಳ ಬಳಿ ಬರುತ್ತಾಳೆ. ಆಗ ಗುರುಗಳು ಮಗುವನ್ನು ತಮ್ಮ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತಲೆನೇವರಿಸಿ ಬೆನ್ನು ಚಪ್ಪರಿಸಿ ಹೇಳುತ್ತಾರೆ, ನೋಡು ಮಗು, ಅತಿಯಾಗಿ ಬೆಲ್ಲ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಿನ್ನ ತಾಯಿಯ ಮಾತನ್ನು ಕೇಳು, ಒಳ್ಳೆಯ ಆರೋಗ್ಯ ನಿನ್ನದಾಗುತ್ತದೆ. 1 ವಾರದ ಹಿಂದೆಯೇ ಈ ಮಾತನ್ನು ನಿನಗೆ ಹೇಳಬಹುದಿತ್ತು, ಆದರೆ ಆಗ ನಾನೂ ಬೆಲ್ಲ ತಿನ್ನುತ್ತಿದ್ದೆ. ಆವತ್ತಿನಿಂದ ಬೆಲ್ಲ ತಿನ್ನುವುದನ್ನು ಬಿಟ್ಟಿದ್ದೇನೆ. ನನ್ನ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ. ಆದ್ದರಿಂದ ನೀನೂ ಬೆಲ್ಲ ತಿನ್ನುವುದನ್ನು ಬಿಟ್ಟು ಆರೋಗ್ಯವಂತನಾಗಿ ಬಾಳು ಎಂದರು ಗುರುಗಳು. ಗುರುಗಳ ಈ ಮಾತುಗಳು ಹುಡುಗನ ಕಿವಿಗೆ ಮಾತ್ರವಲ್ಲ, ಹೃದಯವನ್ನೂ ತಲುಪಿದ್ದವು. ಆಯ್ತು ಗುರುಗಳೇ, ಇವತ್ತಿನಿಂದ ನಾನು ಬೆಲ್ಲ ತಿನ್ನುವುದನ್ನು ಬಿಡುತ್ತೇನೆ ಎಂದು ಗುರುಗಳ ಕಾಲಿಗೆ ನಮಸ್ಕರಿಸಿದ ತಾಯಿಯ ಮನಸ್ಸು ತುಂಬಿತ್ತು. ಈ ಪ್ರಸಂಗದಿಂದ ನಾವು ತಿಳಿಯಬೇಕಾದ ಸಂಗತಿ ಎಂದರೆ, ನಾನು ಹೇಳಿದಂತೆ ಮಾಡು ಎನ್ನುವುದಕ್ಕಿಂತ ನಾನು ಮಾಡಿದಂತೆ ಮಾಡು ಎಂಬುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಮೇಲೆ ವಿವರಿಸಿದ ಎಲ್ಲ ಸಂವಿಧಾನಗಳಲ್ಲಿನ ಕಾಯ್ದೆ ಕಾನೂನುಗಳು ನಾನು ಹೇಳಿದಂತೆ ಮಾಡು ಎಂಬ ನಿಲುವಿನವೇ ಆಗಿವೆ. ಈ ಸಂವಿಧಾನದಲ್ಲಿನ ಕಾನೂನುಗಳು ತನ್ನ ನೀತಿ ಸಂಹಿತೆಗಳ ಪಾಲನೆಗೆ ದಂಡ ಸಂಹಿತೆ ಹಾಗೂ ದಂಡನೆಯ ಅಸ್ತ್ರಗಳನ್ನು ಬಳಸುತ್ತವೆ. ಆದರೆ ಶರಣರ ವಚನ ಸಂವಿಧಾನಗಳು
ಇದಕ್ಕೆ ಹೊರತಾಗಿದ್ದು ಆತ್ಮಸಾಕ್ಷಿಯ ನೈತಿಕ ನೆಲೆಗಟ್ಟಿನ ಮೇಲೆ ನಿಂತಿವೆ. ಒಟ್ಟಾರೆಯಾಗಿ ಆಡು ಮುಟ್ಟದ ಸೊಪ್ಪಿಲ್ಲ, ಶರಣರು ಸ್ಪಂದಿಸದ ವಿಷಯಗಳಿಲ್ಲ. ಅವರೂ ನಿತ್ಯ ಜೀವನಕ್ಕೆ ಅತಿ ಉಪಯುಕ್ತವಾದ ಎಲ್ಲ ಸಂಗತಿಗಳ ಕುರಿತು ಮನಬಿಚ್ಚಿ ಮಾತನಾಡಿದ್ದಾರೆ. ಸದಾಚಾರ ಸನ್ನಡತೆಗಳೇ ಸದಾಶಿವನನ್ನು ಒಲಿಸುವ ಮಾರ್ಗಗಳು ಎಂಬ ನೀತಿಯನ್ನಾಧರಿಸಿದ ಶರಣರ ವಚನ ಸಂವಿಧಾನವು ಇಂಗ್ಲೆಂಡ್ ಸಂವಿಧಾನದ ನಮ್ಯತೆ ಮತ್ತು ವಿಕಸನಶೀಲತೆಯ ಗುಣಗಳನ್ನು ಒಳಗೊಂಡಿದೆ. ಭಾರತ, ಅಮೆರಿಕ ಸಂವಿಧಾನದಂತೆ ಸೇರಿದಂತೆ ಹಲವು ಸಂವಿಧಾನಗಳ ಅಧಿಕೃತವಾಗಿ ಲಿಖಿತ ರೂಪದಲ್ಲಿದೆ. ಅಮೆರಿಕ ಸಂವಿಧಾನದಂತೆ ಕಟ್ಟುನಿಟ್ಟು ಆದರೆ ಆತ್ಮಸಾಕ್ಷಿಯೇ ಪ್ರಮುಖ ಮಾನದಂಡವಾಗಿದೆ. ಭಾರತ ಸಂವಿಧಾನದ ಸಮಾನತೆ, ಭ್ರಾತೃತ್ವ ಮತ್ತು ಮಾನವೀಯತೆಗಳ ಆಗರವಾಗಿದೆ. ಚೀನಾ, ರಷ್ಯಾ ಸಂವಿಧಾನಗಳ ಸಮಾಜವಾದ, ಸಮತಾವಾದದ ಬೇರು ವಚನ ಸಂವಿಧಾನದಲ್ಲಿ ಕಾಣಬಹುದು. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯು ಪ್ರತಿಪಾದಿಸುವ ಮಾನವ ಹಕ್ಕುಗಳು ಮತ್ತು ಬೇರೆ ಬೇರೆ ಸಂವಿಧಾನಗಳ ಪ್ರಣಾಳಿಕೆಗಳು ವಚನಗಳೇ ಆಧಾರವಾಗಿವೆ. ನಮ್ಮ ಶರಣರ ವಚನ ಸಂವಿಧಾನದಲ್ಲಿ ಏನುಂಟು ಏನಿಲ್ಲ, ಎಲ್ಲವೂ ಇದೆ. ಜಗತ್ತಿನ ಎಲ್ಲ ದೇಶಗಳ ಸಂವಿಧಾನಗಳ ಸಾರವೇ ವಚನ ಸಂವಿಧಾನದಲ್ಲಿ ಅಡಗಿದೆ. ಆದರೆ ಅವುಗಳ ಅನುಸರಣೆ ಕಾಣದಾಗಿದೆ. ಈ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರ ಈ ಮಾತು ಮನನ ಯೋಗ್ಯವಾಗಿದೆ. ಶರಣರು, ಸಂತರು, ಮಹಾನುಭಾವರು ಕಾಲಕಾಲಕ್ಕೆ ನಮ್ಮನ್ನು ಅಜ್ಞಾನದಿಂದ ಮೇಲೆತ್ತುವ, ಎಚ್ಚರಿಸುವ ಪ್ರಯತ್ನ ಮಾಡಿದ್ದಾರೆ. ಉತ್ತಿಷ್ಠತ ಜಾಗ್ರತಃ ಪ್ರಾಪ್ಯವರಾನ್ನಿ ಬೋಧತಃ ಎಂದು ಏಳಿ ಎದ್ದೇಳಿ, ಒಂದಷ್ಟು ಕಣ್ಣು ಬಿಟ್ಟು ನೋಡಿ, ಶ್ರೇಷ್ಠರ ಬಲ್ಲವರ ಸಮೀಪರ ಹೋಗಿ ಜೀವನ ಸಾರ್ಥಕ ಮಾಡಿಕೊಳ್ಳಿರಿ ಎಂದು. ಆದರೆ ನಾವು ಅವರ ಮಾತುಗಳನ್ನು ಕಂಠಪಾಠ ಮಾಡಿದ್ದೇವೆ, ಅಸ್ಖಲಿತವಾಗಿ ನುಡಿಯುತ್ತೇವೆ. ಆದರೆ ಅಚ್ಚರಿ ಎಂದರೆ ನಾವು ಎದ್ದೇ ಇಲ್ಲ. ನಮ್ಮ ನುಡಿಯೆಲ್ಲ ನಿದ್ರೆಯಲ್ಲಿ, ಹಾಸಿಗೆಯಲ್ಲಿ ಎಂದು ಖೇದ ವ್ಯಕ್ತಪಡಿಸುತ್ತಾರೆ. ಶರಣ ಮಾರ್ಗದ ಅನುಸರಣೆ ಇಂದಿನ ಅತಿ ಅಗತ್ಯಗಳಲ್ಲಿ ಒಂದಾಗಿದೆ. ವಚನಗಳನ್ನು ಸಂವಿಧಾನದ ವಿಧಿ ಕಾನೂನುಗಳಂತೆ ಕಾಣದೆ ನಮ್ಮ ಆತ್ಮೋದ್ಧಾರದ ನಂದಾದೀವಿಗೆಗಳೆಂಬ ಸತ್ಯವನ್ನು ಮನಗಾಣಬೇಕು. ಅವುಗಳನ್ನು ಕೇವಲ ಕಂಠಪಾಠ ಮಾಡದೆ ಅಳವಡಿಕೆ, ಆತ್ಮಾವಲೋಕನಗಳಿಗೆ ಆದ್ಯತೆ ನೀಡಬೇಕು. ಪ್ರತಿದಿನ ಮಲಗುವ ಮುಂಚೆ ನಮ್ಮ ಆತ್ಮದ ವರದಿಯನ್ನು ನಮ್ಮ ಆರಾಧ್ಯ ದೈವಕ್ಕೆ, ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಆತ್ಮಸಾಕ್ಷಿಗೆ ಒಪ್ಪಿಸಬೇಕು. ಆಗ ಮಾತ್ರ ವಚನ ಸಂವಿಧಾನದ ಆಶಯವಾದ ಜಾತಿ, ಲಿಂಗ, ವೃತ್ತಿ ಸೇರಿದಂತೆ ಯಾವುದೇ ತಾರತಮ್ಯಗಳಿಲ್ಲದ ಶ್ರಮ ಸಂಸ್ಕೃತಿಯ ಸಮಸಮಾಜ ನಿರ್ಮಾಣದ ಕನಸು ಸಾಕಾರಗೊಳ್ಳುತ್ತದೆ. ಧನ್ಯವಾದಗಳು.